ನಮಸ್ಕಾರ, ಹಾಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಭರತ್ ಭೂಷಣ್. ಮೈಸೂರು ಜಿಲ್ಲೆಯಲ್ಲಿ ಪ್ಲೇಟ್ಲೆಟ್ ಕೊರತೆ ಉಂಟಾಗಿದ್ದು, ಜಿಲ್ಲೆಯಲ್ಲಿ ಈವರೆಗೆ 3388 ಮಂದಿಯನ್ನು ಡೆಂಗಿ ಪರೀಕ್ಷೆಗೆ ಒಳಪಡಿಸಲಾಗಿದ್ದು 493 ಡೆಂಗಿ ಪ್ರಕರಣ ದೃಢಪಟ್ಟಿವೆ. ನಗರ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಸುಮಾರು 196 ಪ್ರಕರಣಗಳು ದಾಖಲಾಗಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 30% ಪರೀಕ್ಷೆ ಪ್ರಮಾಣ ಹೆಚ್ಚಿಸಲಾಗಿದೆ. ಹಾಗಾಗಿ ಪ್ರಕರಣಗಳು ಹೆಚ್ಚಾಗಿ ಪತ್ತೆಯಾಗುತ್ತಿವೆ. ಆದ ಕಾರಣ ಪ್ಲೇಟ್ಲೆಟ್ ಪೂರೈಕೆಯಲ್ಲಿ 25% ಕೊರತೆ ಉಂಟಾಗುತ್ತಿದೆ. ಬೆಂಗಳೂರು ನಗರ ಸ್ವಚ್ಛತೆಗೆ ಬಿಬಿಎಂಪಿ ಪಣ ತೊಟ್ಟಿದ್ದು, ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲು ಕಸರತ್ತು ನಡೆದಿದೆ. ಮೆಟ್ರೋ ಮೇಲ್ಸೇತುವೆಗಳ ನಿರ್ಮಾಣ, ರಸ್ತೆ, ಫುಟ್ಪಾತ್ಗಳ ಸೈಡ್ ವಾಕ್ ದುರಸ್ತಿ ಹಾಗೂ ಇತರೆ ಕಟ್ಟಡಗಳ ನಿರ್ಮಾಣದಿಂದ ಬೆಂಗಳೂರು ನಗರದಲ್ಲಿ ಧೂಳು ಜಾಸ್ತಿಯಾಗಿದೆ. ರಸ್ತೆ ಬದಿ ಹಾಗೂ ಫುಟ್ಪಾತ್ಗಳಲ್ಲಿ ರಾಶಿ ಧೂಳು ಬಿದ್ದಿರುತ್ತದೆ. ಇದರಿಂದ ವಾಹನ ಸವಾರರು ತೀವ್ರ ಸಂಕಷ್ಟಗೀಡಾಗುತ್ತಿದ್ದಾರೆ. ಗಾಳಿಯಲ್ಲಿ ತೇಲಾಡುವ ಧೂಳಿನ ಕಣಗಳಿಂದಾಗಿ ಉಸಿರಾಟದ ಸಮಸ್ಯೆ ಹಾಗೂ ಅಸ್ತಮದಿಂದ ಹಲವರು ಬಳಲುವಂತಾಗಿದೆ. ಈ ನಿಟ್ಟಿನಲ್ಲಿ ನಗರದ ಸ್ವಚ್ಛತೆಗೆ ಬಿಬಿಎಂಪಿ ಮುಂದಾಗಿದೆ. ಇನ್ನು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಸಂಪೂರ್ಣ ಕ್ಯಾಮ್ರಾ ಕಣ್ಗಾವಲು ಇರಿಸಲಾಗಿದೆ. ಪೊಲೀಸರು ಎಚ್ಚರ ತಪ್ಪಿದರೂ ಕ್ಯಾಮ್ರಾಗಳು ಬಿಡೋದಿಲ್ಲ. ದಿನದ 24 ಗಂಟೆಯೂ ಕ್ಯಾಮ್ರಾಗಳು ವಾಚ್ ಮಾಡುತ್ತಿರುತ್ತವೆ. ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸ್ ತರಬೇತಿ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿಸಿಯೂಟಕ್ಕೆ ಅಗತ್ಯವಾದ ಅನುದಾನ ನೀಡದೆ ಜಿಪುಣತನ ತೋರುತ್ತಿರುವ ಸರ್ಕಾರ ಶಿಕ್ಷಕರ ಜೇಬು ಸುಡುವಂತೆ ಮಾಡಿದೆ. ತರಕಾರಿಯ ಬೆಲೆಗಳು ಮಳೆಗಾಲದಲ್ಲಿ ಏರಿಕೆಯಾದರೂ ಸರ್ಕಾರ ಮಾತ್ರ ಅದಕ್ಕೆ ತಕ್ಕ ಹಣ ಕೊಡದೆ ಬಿಡುಗಾಸನ್ನಷ್ಟೇ ಕೊಡುತ್ತಿದೆ. ಇನ್ನು ಮೊಟ್ಟೆಯ ಹಣವು ಏರಿಳಿತ ಆಗುತ್ತದೆ. ಆದರೆ ಸರ್ಕಾರ ಕೊಡುತ್ತಿರುವುದು ಕೇವಲ 5 ರೂಪಾಯಿ. ತರಕಾರಿ ಬೆಲೆ ಗಗನಕ್ಕೇರಿದರೂ ಸಹ ಸರ್ಕಾರ ಚೌಕಾಶಿ ಮಾಡುತ್ತಿದೆ. ಇದರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಬಿಸಿಯೂಟದ ಯೋಜನೆ ಬಡವಾಗಿದೆ ಹಾಗೂ ಮಕ್ಕಳಿಗೆ ಪೌಷ್ಟಿಕ ಊಟ ನೀಡುವುದು ಶಾಲಾ ಶಿಕ್ಷಕರಿಗೆ ಸವಾಲಾಗಿ ಪರಿಣಮಿಸಿದೆ. ಬಿಪಿಎಲ್ ಕಾರ್ಡ್ ಪಡೆಯಬೇಕಾದರೆ ಇರುವ ಮಾನದಂಡಗಳನ್ನು ಗಾಳಿಗೆ ತೂರಿ ಬಡತನ ರೇಖೆಗಿಂತ ಮೇಲಿರುವವರು ಸಹ ಸರ್ಕಾರದ ಅನೇಕ ಸವಲತ್ತುಗಾಗಿ ಬಿಪಿಎಲ್ ಕಾರ್ಡುಗಳನ್ನು ಹೊಂದಿದ್ದಾರೆ. ಇದರಲ್ಲಿ ಬೆಂಗಳೂರಿಗರೇ ಅಗ್ರಗಣ್ಯವಾಗಿದ್ದು, ರಾಜ್ಯದ ಇತರೆಡೆಯೂ 15% ಅನರ್ಹರಲ್ಲಿ ಬಿಪಿಎಲ್ ಕಾರ್ಡ್ ಇದೆ. ಹೀಗಾಗಿ 40 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಇರುವವರಿಗೆ ಕಂಟಕ ಎದುರಾಗಿದ್ದು, ವಿವಿಧ ಇಲಾಖೆಗಳಿಂದ ಮಾಹಿತಿ ಪಡೆದು ಕಾರ್ಡ್ಗಳನ್ನು ರದ್ದು ಮಾಡಲು ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಹಾಲ್ಮಾ ನ್ಯೂಸ್ 24.